ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಗೆ ಗಿಣಿ ಬೆಳಗ್ಗೆ 6 ಗಂಟೆ ಆಗಿದ ತಕ್ಷಣ ಅದೇ ಅಲಾರಮ್ ಕೊಡುತ್ತೆ. ನಮಗೇನು ಬೇರೆ ಮೊಬೈಲ್ ಫೋನಲ್ಲೆಲ್ಲ ಅಲಾರಮ್ ಇಡಬೇಕು ಅನ್ನೋದೇನಿಲ್ಲ. ಎಂಥ ಕತ್ತಲೆ ಜಾಗ ಇದ್ದರೂ ಕೂಡ, ಈಗ ನಾವು ಸ್ಕ್ರೀನ್ ಹಾಕಿರೋದ್ರಿಂದ ನಮ್ಮ ರೂಮಲ್ಲಿ ಫುಲ್ ಕತ್ತಲೆ ಇದೆ. ಆದರೂ ಅದು 6 ಗಂಟೆ ಬೆಳಗ್ಗೆ ಕರೆಕ್ಟ್ 6 ಗಂಟೆಗೆ ನೋಡಿ ಕಿರಿಸ್ತಾ ಇದೆ. ಅಂದರೆ 6 ಗಂಟೆ ಆಗಿದೆ, ನಮ್ಮನ್ನು ತೆಗೆದುಬಿಡಿ ಅಂತ. ಅಂದರೆ ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆಗೆ ಮಾತ್ರ ಅದು ರೂಮಲ್ಲಿರುತ್ತೆ. ನಂತರ ಅದು ಹೊರಗಡೆನೇ ಇರಬೇಕು, ಇಲ್ಲದೇ ಇದ್ದರೆ ಸತತವಾಗಿ ಕಿರಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ಯಾರಾದರೂ ನೀವೆಲ್ಲ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಅಲಾರಮ್ ಬೇಕು ಅಂದರೆ ಒಂದು ಗಿಣಿ ತೊಗೊಂಡು ಹೋಗಿ. ನೀವು ಮರ್ತೋದ್ರೂ ಕೂಡ ಬೆಳಗ್ಗೆ ಎಲ್ಲರೂ ಹೋಗಬೇಕು ಅಂತ ಅದು 6 ಗಂಟೆಗೆ ಸರಿಯಾಗಿ ಎಬ್ಬಿಸುತ್ತೆ. ಈಗ ನೋಡಿ, ಈಗ ನಾವೆಲ್ಲ ಇನ್ನೂ ಮಲಗಿದ್ದೀವಿ ರೂಮಲ್ಲಿ. ನಿನ್ನೆ ಫುಲ್ ಟಯರ್ಡಾಗಿ ತುಂಬ ಒಳ್ಳೆ ಗಾಢ ನಿದ್ರೆಯಲ್ಲಿ ಇನ್ನು ಈಗ ತಾನೇ ಹೇಳುವಂತಹ ಸ್ಥಿತಿಯಲ್ಲಿದ್ದೀವಿ. ಅದು ಗಿಣಿ ಎಬ್ಬಿಸೋದಕ್ಕೆ ನೋಡಿ, ಸ್ಕ್ರೀನ್ ತೆಗೆದರೆ ಎಷ್ಟು ಬೆಳಕಿದೆ, ಹೊರಗೆ ಬೆಳಕಿದೆ. ಓಕೆ, ಇದು ಗಿಣಿ ರೂಮ್. ಇದು ಪಂಜರ. ಇದರ ಹಿಂದಿರೋದು ರೂಮು, ಬೆಡ್ರೂಮ್ ಗಿಣಿಗೆ. ನೋಡಿ ಹೀಗಿರುತ್ತೆ ಇದು ರೂಮ್. ನೋಡಿ ಬಂತು ಆಚೆ. Good morning, it's day 7 and now we are leaving for Kamakya temple for darshan, and we are not taking a car, we are going by auto itself. Yeah, he is saying hi. This is Antares Luke's apartment, but the rooms are very congested. While showing the website, they will show it as big rooms. While coming here, it will be the rooms are very congested. So today, as it is Friday today, I think the temple will be very crowded. Let's see how much time it will take for darshan. We are looking for Uber or Ola auto. We are trying to book auto from Ola or Uber. After that, we'll be riding in our auto. So now this is. I'll update you later. I don't know whether the camera is allowed in the temple or not. If it is allowed, I'll try to capture some moments from the architecture of the temple from there. I'll try to describe them. ನಮಸ್ಕಾರ. ಇವತ್ತು 7th ಡೇ ನಮ್ಮ ಟೂರ್ ಬಿಟ್ಟು, ಬೆಂಗಳೂರು ಬಿಟ್ಟು 7ನೇ ದಿನ. ಇವತ್ತು ಶುಕ್ರವಾರ ಕಾಮಾಖ್ಯ ದೇವಿ ದರ್ಶನವನ್ನು ಮಾಡಲಿಕ್ಕೆ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮದು ಗಾಡಿ ಇವತ್ತು ಕಾರ್ ತೆಗಿಲಿಲ್ಲ. ಒಂದು ಓಲಾ ಆಟೋ ಬುಕ್ ಮಾಡಿದ್ದಾರೆ. ಓಲಾ ಆಟೋದಲ್ಲಿ ಹೋಗಿ ಬರ್ತೀವಿ. ತುಂಬ ಟ್ರಾಫಿಕ್ ಆಗುತ್ತೆ, 9 ಗಂಟೆ ಮೇಲೆ ತುಂಬ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗಷ್ಟು ಟ್ರಾಫಿಕಲ್ಲಿ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಬೆಂಗಳೂರಿಂದ ಆಲ್ಮೋಸ್ಟ್ 3,500 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ಈಗಾಗಲೇ ಸಾಕಾಗಿದೆ. ಸೊ ಹಾಗಾಗಿ ಅಂತಿದ್ದೀವಿ. ಅಸ್ಸಾಂ ರಾಜ್ಯದ ಈ ಒಂದು ಏನು ಈ ಮಹಾನಗರ ಅಂತ ಹೇಳಿ ಗುವಾಹಟಿ ಮತ್ತೆ ದಿಸ್ಪುರ್ ಮಹಾನಗರ ಮತ್ತೆ ಕ್ಯಾಪಿಟಲ್ ಸಿಟಿ, ರಾಜಧಾನಿ ಅಸ್ಸಾಂ ರಾಜ್ಯಕ್ಕೆ ಈ ನಮ್ಮ ಕಲ್ಪನೆಯನ್ನು ಮುರಿದು ಹಾಕಿದೆ. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಕಲ್ಪನೆ ಹೇಗಿತ್ತು ಅಂತ ಹೇಳಿದ್ರೆ, ಈ ಸಾಮಾನ್ಯವಾಗಿ ಇರತಕ್ಕ
ಇರತಕ್ಕಂತಹ ಎಲ್ಲಾ ಸಿಟಿಗಳ ಒಂದು ಕಂಪ್ಯಾರಿಸನ್ ಅಲ್ಲಿ ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಂತ ನಮ್ಮ ಕಲ್ಪನೆ ಇತ್ತು. ಅಂದ್ರೆ ಬಹಳ ಆ, ಪರ್ವತಗಳ ಒಂದು ಹತ್ತಿರದಲ್ಲಿ ಇರತಕ್ಕಂತಹ ಕೆಲವು ಸಿಟಿಗಳೆಲ್ಲ ಬಹಳ ಅಂದಚಂದವಾಗಿರುತ್ತದೆ. ಆದ್ರೆ ಇದು ಹಾಗಿಲ್ಲ. ಇದು ಹೇಗಿದೆ ಅಂದ್ರೆ, ಈಗ ಸಾಮಾನ್ಯವಾಗಿ ಇರತಕ್ಕಂತಹ ಎಲ್ಲಾ ಸಿಟಿಗಳು ಹೇಗಿದೆಯೋ ಹಾಗೆ ಕೊಳಕು, ಅವ್ಯವಸ್ಥಿತ, ಯಾವುದು ವ್ಯವಸ್ಥೆ ಇಲ್ಲದ ಹಾಗೆ ಕಾಣುವಂತಹ ರಸ್ತೆಗಳು, ಮತ್ತೆ ಈ ಕನೆಕ್ಷನ್ಸ್ ವೈರ್ಗಳು, ಕರೆಂಟ್ ಕನೆಕ್ಷನ್ಸ್ ವೈರ್ಗಳು, ಬೇರೆ ಬೇರೆ ಡೇಟಾ ಕನೆಕ್ಷನ್ಸ್ ವೈರ್ಗಳು ಎಲ್ಲ ಒಂದು ತುಂಬಾ ಕೆಟ್ಟದಾಗಿ ಕಾಣಿಸ್ತಿದೆ ಎಲ್ಲ ಕಡೆ. ಮತ್ತೆ ಟ್ರಾಫಿಕ್ ಸೆನ್ಸ್ ಇಲ್ಲ. ಒಂದೇ ರೋಡಲ್ಲಿ ಹಿಂದೆ ಮುಂದೆ ಎಲ್ಲಾರು ಓಡಾಡ್ತಿದ್ದಾರೆ. ಮತ್ತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಈಗ ನಾವು ಸ್ವಲ್ಪ ಬೇಗ ಬಿಟ್ಟಿರೋದ್ರಿಂದ ಸ್ವಲ್ಪ ಕಡಿಮೆ ಕಾಣಿಸ್ತಿದೆ. ಹಾಗಾಗಿ ಏನು ಅಂತ ಒಂದು ಹೊಸತನ ಏನು ಇಲ್ಲಿ ನಮಗೇನು ಅಂತ ಕಂಡಿಲ್ಲ. ನೋಡಿ, ಎಡಬಲ ಬದಿ ಎಲ್ಲ ಒಂದು ಕಾಲ್ ಭಾಗ ರಸ್ತೆ ಪೂರ್ತಿ ಪಾರ್ಕಿಂಗ್ ಇದೆ. ಮತ್ತೆ ಎಲ್ಲಿ ನೋಡಿದ್ರು ಈ ತರ ಒಂದು ಈ ಫ್ಲೈಓವರು, ಪಿಲ್ಲರ್ಸು, ರಸ್ತೆ ಗುಂಡಿಗಳ ಕೆಲಸಗಳು, ಕಾಮಗಾರಿ ಕೆಲಸಗಳು, ಇದೆಲ್ಲ ನಮಗೆ ಬೆಂಗಳೂರಿನಲ್ಲೇ ನೋಡಿ 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 ಸಾಕಾಗಿದೆ. ಇಲ್ಲೆಲ್ಲ ಆಗೋಗಿದೆ ಅಂತ ಅನ್ಕೊಂಡ್ವಿ. ಅಂದ್ರೆ ಪೂರ್ತಿ ಬೆಳವಣಿಗೆ ಆಗಿರತಕ್ಕಂತಹ ಯಾವುದೇ ಸಿಟಿ, ನಗರಗಳು ನಮ್ಮಲ್ಲಿ ಏನು ಇಲ್ಲ ಅಂತ ಅನಿಸ್ತದೆ. ಸೊ ಎಲ್ಲಾನು ಅಂಡರ್ ರಿಪೇರ್, ಅಂಡರ್ ಕನ್ಸ್ಟ್ರಕ್ಷನ್. ಸೊ ಎಲ್ಲಾ ಕಡೆನೂ ಹೀಗೆ ಅನಿಸ್ತದೆ. ಹಾಗಾಗಿ ಏನು ಅಂತ ವ್ಯತ್ಯಾಸ ಏನು ಕಾಣಿಸ್ತಿಲ್ಲ. ಮತ್ತೆ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಬಿಟ್ಟು ಹೋಗ್ತಾ ಇದೀವಿ. ಕಾಮಾಖ್ಯ ಮಂದಿರದ ಕಡೆ ಹೋಗ್ತಾ ಇದೀವಿ. ನೋಡಿ, ಎಲ್ಲ ಒಂದೇ ಬರ್ತಿದ್ದಾರೆ. ನೋಡಿ ಹೇಗೆ, ನೋಡಿ ಎಲ್ಲ ಈ ಅಪಾರ್ಟ್ಮೆಂಟ್ಗಳೆಲ್ಲ ನೋಡಿ ಎಷ್ಟು ಹಳೇದಿದೆ ಅಂತ ಹೇಳಿದ್ರೆ ಅದೇನು ಆ ದುರಸ್ತಿ ಕೆಲಸವೇ ನಡೆಯಲ್ವೋ ಏನೋ. ಎಲ್ಲ ಹಾಗಾಗೇ ಇದೆ. ತುಂಬಾ ಹಳೇ ಅಪಾರ್ಟ್ಮೆಂಟ್ಸ್ ಇದೆ ಎಲ್ಲವೂ. ನೋಡಿ, ಒಂದ್ ಸೈಡ್ ಫುಲ್ ಎಲ್ಲರೂ ಒಂದೇನೆ ಬರ್ತಾ ಇದ್ದಾರೆ. ಮತ್ತೆ ಈ ರೋಡು ಪೂರ್ತಿ ರೋಡು ಸೈಡಲ್ಲಿ ಈ ಬ್ಯಾನರ್ಗಳ ಅವಳಿ ಬೇರೆ. ಇದು ನಮ್ಮ ರಾಜ್ಯದಲ್ಲೇ ಇಂಥ ಒಂದು ಕೆಟ್ಟ ಸಂಸ್ಕೃತಿ ಇದೆಯೋ ಏನೋ ಅನ್ನೋ ಹಾಗೆ ಅನ್ಕೊಂಡಿದ್ರೆ, ಇಲ್ಲಿ ನೋಡಿ, ಅಸ್ಸಾಂ ಆಯಿಲ್ ಯಾವ್ದಿದು? ಇಂಡಿಯನ್ ಆಯಿಲ್ ಕೇಳಿದೀನಿ, ಇಂಜಿನ್ ಆಯಿಲ್, ಗೇರ್ ಬಾಕ್ಸ್ ಆಯಿಲ್ ಕೇಳಿದೀವಿ. ಇದ್ಯಾವುದು ಅಸ್ಸಾಂ ಆಯಿಲ್? ಇಂಡಿಯನ್ ಆಯಿಲ್ ಅನ್ನುವುದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನ ಅಧೀನದಲ್ಲಿ ಬರತಕ್ಕಂತಹ ಒಂದು ಆಯಿಲ್ ಕಂಪನಿಯ ಸಂಸ್ಥೆ. ಈ ಅಸ್ಸಾಂ ಆಯಿಲ್ ಅಂತ ಹೇಳಿದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟ ಹೆಸರು ಇದು. ಹಾಗೇನಾದ್ರೂ ರಾಜ್ಯದ ಒಳಮಿತಿಯಲ್ಲಿ ಇಂತಹ ಒಂದು ಆಯಿಲ್ ರಿಫೈನರಿ ಕಂಪನಿ ಏನಾದ್ರು ಇದ್ದು ಅಸ್ಸಾಂ ಆಯಿಲ್ ಅಂತ ಏನಾಯ್ತು ಅಂದ್ರೆ ಅದು ಅವರ ಬೆಳವಣಿಗೆಯೇ. ಓಕೆ, ಆತರ ಏನು ನಮ್ಮ ಕರ್ನಾಟಕ ಆಯಿಲ್ ಅಂತ ಎಲ್ಲೂ ನಾನು ಕೇಳಲಿಲ್ಲ. ಆತರ ಇದೆ ಅಂತ ನಾನು ಅನ್ಕೊಂಡಿಲ್ಲ. ಹೀಗೆ ಈ ಬ್ಯಾನರ್ಗಳು ಏನು ಎಲ್ಲಂದ್ರೆ ಅಲ್ಲಿ ಎಲ್ಲಾ ಕಡೆ ಈ ಮೋದಿಯವರ ಆಗಮನ ಇದೆ ಅಂತ ಹೇಳಿ ನಾಳಿದ್ದು ಎಲ್ಲ ಕಡೆ ದೊಡ್ಡ ಬ್ಯಾನರ್ಗಳು, ಮತ್ತೆ ಈ ಪಕ್ಷದ ಒಂದು ಚಿಹ್ನೆ ಇರತಕ್ಕಂತಹ ಒಂದು ಬಂಟಿಂಗ್ಸ್ಗಳು, ಇದು ಸಾಕಷ್ಟು. ಇಡೀ ನಾವೇ ಈ ನಿನ್ನೆ ಇವತ್ತು ಈ ಒಂದು ಸಿಟಿ ವಿಸಿಟ್ ನಾವೇನು ಓಡಾಡ್ತಾ ಇದೀವಿ ಸಿಟಿಯಲ್ಲಿ, ಎಷ್ಟು ಕಾಣಿಸ್ತಿದೆ ಅಂತ ಹೇಳಿದ್ರೆ ಸಾವಿರಾರು ಬ್ಯಾನರ್ಗಳನ್ನ ನೋಡ್ಬಿಟ್ಟಿದೀವಿ. ಇದರಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಮತ್ತೆ ಮೋದಿ ಅವ್ರದ್ದು, ಮತ್ತೆ ಸೆಂಟ್ರಲ್ ಮಿನಿಸ್ಟರ್, ಈವನ್ ಈ ಸ್ಟೇಟ್ ಲೋಕಲ್ ಮಿನಿಸ್ಟರ್ಗಳು, ಇವ್ರದೆಲ್ಲಾನು ಬಹಳಷ್ಟು ಫೋಟೋಗಳನ್ನ ಹಾಕೊಂಡು ಸಿಕ್ಕಾಬಟ್ಟೆ ಹಾಕಿದ್ದಾರೆ. ಇದೆಲ್ಲ ದುಡ್ಡು ಯಾರು ಕೊಡ್ತಾರೋ, ಹೇಗ್ ಖರ್ಚು ಮಾಡ್ತಾರೋ, ಇಷ್ಟು ದುಡ್ಡು ಗೊತ್ತಿಲ್ಲ. ಇದಕ್ಕೆ ಖರ್ಚು ಮಾಡಂತ ಲಕ್ಷಾಂತರ ಬ್ಯಾನರ್ಗಳಿಗೆ ಖರ್ಚು ಮಾಡತಕ್ಕಂತಹ ದುಡ್ಡನ್ನ ಬೇರೆ ಯಾವ್ದಾದ್ರು ಈ ನಾಗರಿಕ ಸೌಲಭ್ಯಗಳಿಗೆ ಅನುಕೂಲ ಆಗ್ತಾ ಇತ್ತು ಮಾಡಿದ್ರೆ, ಹಾಗೆ ಅಂತ ಅನಿಸ್ತದೆ. ಇದು ಭಾರಿ ಒಂದು ಕೆಟ್ಟ ಸಂಸ್ಕೃತಿ.
ಇದೆಲ್ಲವೂ ಹೇಗೂ ಈಗ ಮೋದಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಇಡೀ ಟಿವಿ ಚಾನೆಲ್ಗಳಲ್ಲಿ ಹೇಗೂ ವಿಷಯಗಳು ಓಡ್ತಾನೆ ಇರುತ್ತೆ. ಇಡೀ ದಿನ 2 ದಿನ, ಇಡೀ ದಿನ, 1 ದಿನ 2 ದಿನ, ಇಡೀ ದಿನ ಓಡ್ತಿರುತ್ತೆ. ಅದ್ರಲ್ಲೂ ನಮ್ಮ ಲೋಕಲ್ ರೀಜನಲ್ ಚಾನೆಲ್ಗಳಲ್ಲಿ ಏನವ್ರು ಸಂಭಾಷಣೆ ಕೇಳಬೇಕು, ತರಕಾರಿ ಮಾರಿದ್ದೇ ಮೊದಲನೇ 2-3 ವಾಕ್ಯಗಳು ದೊಡ್ಡ ದೊಡ್ಡ ಲೈನ್ ಅವ್ರು ತರಕಾರಿ ಮಾರೋ ಸೌಂಡ್ ಕೇಳಿಸಿದ್ರೆ ಯಾರಿಗೂ ಕಾಯಿಲೆ ಬಂದ್ಬಿಡುತ್ತೆ. ಯಾಕೆ ಹೀಗೆ ಕಿರಿಸ್ತಾರೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಏನೋ ಒಂದಷ್ಟು ವಿಷಯ ಗೊತ್ತಿದೆ, ಸಬ್ಜೆಕ್ಟ್ ಗೊತ್ತಿದೆ, ಓದಿದ್ದಾರೆ ಅಂತ ಹೇಳಿದ ಮಟ್ಟಕ್ಕೆ ಕಿರ್ಚಬೇಕು ಅನ್ನೋದೇನು ಇಲ್ಲ. ಚೆನ್ನಾಗಿ ಹೇಳಿ, ನಿಧಾನಕ್ಕೆ ನ್ಯೂಸ್ ಹೇಳಿ, ಎಲ್ಲರೂ ಕೇಳ್ತಾರೆ. ಆದ್ರೆ ಅದಷ್ಟು ಕಿರ್ಚಾಡೋದ್ರಿಂದ ಅವ್ರಿಗೆ ಏನೋ ಕಾಯಿಲೆ ಬರ್ಬೋದು ಒಂದಿನ. ಇವತ್ತು ಸಂಪಾದನೆ ಮಾಡಿದ್ದೆಲ್ಲ ಮುಂದೆ ಕಾಯಿಲೆಗೆ ಯೂಸ್ ಮಾಡ್ಬೋದು ಅವರು. ಹಾಗಾಗಿ ಈ ನ್ಯೂಸ್ ನಲ್ಲಿ ಆಲ್ರೆಡಿ ಇದನ್ನ 2 ದಿನದ ವಿಷಯಗಳನ್ನ ಮಾರ್ತಿರ್ತಾರೆ. ಹಾಗಾಗಿ ಇದನ್ನ ಹಾಕ್ಬೇಕಾಗಿರ್ಲಿಲ್ಲ ಅಂತ ಅನಿಸ್ತು. ಓಕೆ, ನೋಡಿ ಈಗ ನೋಡಿ, ಇಲ್ಲಿ ನೋಡಿ ರೈಲ್ವೆ ಗೇಟ್, ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೆಲ್ಲ ನೋಡ್ತಾ ಬನ್ನಿ. ನಿಮಗೆ ಹೇಗೆ ಎಲ್ಲಾ ನಗರಗಳಲ್ಲೂ ಹೇಗೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬಹಳ ಕೊಳಕಾದಂತಹ ಈ ಗುಡಿಸಲು ಮನೆಗಳು, ಮತ್ತೆ ಕೊಳಕು ಅವ್ಯವಸ್ಥಿತವಾದಂತಹ ಚರಂಡಿಯ ಒಂದು ನೀರು ಅಲ್ಲಿ ಹೋಗ್ತಿರೋದು, ಮಾಡ್ತಿರೋದು, ಇಂಥದೇ ಇದೆಲ್ಲ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ತುಂಬಾ ತುಂಬಾ ಕೆಟ್ಟದಾಗಿದೆ. ತುಂಬಾನು ಲೆಫ್ಟ್ ರೈಟ್ ಅಲ್ಲಿ ನೋಡಿ, ಇಲ್ಲಿ ನಾವು ಬಲಗಡೆ ತಿರ್ಕೊಂಡಿದೀವಿ. ಇಲ್ಲಿ ಒಂದು ಆರ್ಚ್ ಇದೆ ನೋಡಿ, ಇದು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಹೆಬ್ಬಾಗಿಲು. ಇಲ್ಲಿಂದ ಹೋಗ್ತೀವಿ ಮುಂದಕ್ಕೆ. ಇದೇ ರೋಡ್ ನಲ್ಲಿ ನೋಡಿ, ಇಲ್ಲೊಬ್ರು ಸ್ವಲ್ಪ ಈ ಟ್ರಾಫಿಕ್ ನ ಕಂಟ್ರೋಲ್ ಮಾಡತಕ್ಕಂತ ಒಬ್ರು ಕಾಣಿಸಿದ್ರು. ಇದೇ ರೋಡ್ ನಲ್ಲಿ ಒಂದು ನೀಲಾಂಚಲ್ ಅಂತ ಹೇಳಿ ಒಂದು ಸಣ್ಣ ಒಂದು ಪರ್ವತದ ಮೇಲೆ ಈ ಒಂದು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ಸಂತು ಪೂರ್ತಿ ಸಿಟಿ ಕಡೆ ಬಂದ್ವಿ. ರಾತ್ರಿ ನಮ್ಗೆ ಆಟೋ ಚಾಲಕ ಬಂದಿದ್ದವನು ಸ್ವಲ್ಪ ಲವಲವಿಕೆಯಿಂದ ಇದ್ದ. ಈ ಹುಡುಗಿಯಪ್ಪ ಏನೋ ತುಂಬಾ ಶೋಕವಾಗಿದ್ದಾನೆ. ಏನ್ ರಾತ್ರಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ತುಂಬಾ ಬೇಸರ. ಮನೆಗೆ ಹೋಗಿದ್ರೋ ಏನೋ ಗೊತ್ತಿಲ್ಲ. ಇದು ಸ್ವಲ್ಪ ತುಂಬಾ ಶಾಂತವಾಗಿ ಗಾಡಿ ಓಡಿಸ್ತಾರೆ, ಮಾತುಕತೆ ಏನೂ ಇಲ್ಲ. जी, क्या आपका नाम है? आपका नाम क्या है? आपका नाम क्या है? हाँ? आजीज अली। ओके, गुड नेम। आप इधर ही रहने वाला है? इधर ही सिटी में क्या भैया, ये सिटी इतना भीड़ रहता है कभी भी। आज नहीं, हमारा लक है वो, आज भीड़ कम है। हाँ इतना भीड़ रहता है उधर। हाँ, भीड़ रहता है। कल हमको मिला, हाँ, उसके लिए हम कार उधर ही छोड़ के ऑटो लेके आया। क्यों इतना भीड़ रहता है इधर? हाँ, ज्यादा गाड़ी हो गया, 4-5 गाड़ी रख के क्या करता है? एक बाइक लेता है, एक मारुति लेता है। हाँ, एक मार्केट को, एक शॉपिंग को, एक घूमने के लिए, एक घूमने के लिए नहीं, देखने के लिए खाने के लिए एक गाड़ी। ಸ್ವಲ್ಪ ಬೆಟ್ಟದ ಮೇಲೆ ಇರೋದಲ್ವಾ ಕಾಮಾಖ್ಯ. ಮೌನವಾಗಿ ಇದ್ದಂತಹ ನಮ್ಮ ಆಟೋ ಚಾಲಕನ ಬಾಯಿಯನ್ನು ಬಿಡಿಸಿದ್ದಾಯ್ತು. ಒಂದಷ್ಟು ಮಾತಾಡ್ಸಿದ್ದೀವಿ. ಮಾತಾಡ್ಸಿದ್ಮೇಲೆ ಚೆನ್ನಾಗಿ ಜಿಂಕೆ ಬರೀತಾರೆ ಅಂತ ಇದ್ದಾರೆ.
ನೀಲಾಂಚಲ್ ಬೆಟ್ಟದ ಮೇಲೆ ಹತ್ತಿದ ಮೇಲೆ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್. ಎಲ್ಲ ಟ್ರಾಫಿಕ್ ಇಲ್ಲ ಅಂದ್ಕೊಂಡ್ವಿ. ನೀರಾಚಲ್ ಅಂತೆ, ನೀರಾಚಲ್ ಬೆಟ್ಟ, ಕಾಮಾಖ್ಯ ದೇವಸ್ಥಾನ ಇರುವಂಥ ಜಾಗ. ಇದು ಮಾ ಕಾಮಾಖ್ಯ ದೇವಸ್ಥಾನದ ಪ್ರಧಾನ ಗೋಪುರ. ಅದರ ಶೈಲಿ ಇದು ಒಂಥರ ಈ ಕಳಿಂಗ ರಾಜವಂಶಸ್ಥರು ಇದ್ದಂತಹ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನದ ಶೈಲಿಯೂ ಅಲ್ಲ. ಇದು ಇನ್ನೂ ಒಂಥರ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಇವತ್ತು ನಾವು ಈ ಗುವಾಹಟಿ ಸಿಟಿಯ ಈ ಟ್ರಾಫಿಕ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಕಾರ್ನ ಅಲ್ಲೇ ಬಿಟ್ಟು ಒಂದು ಟ್ಯಾಕ್ಸಿ, ಓಲಾ ಆಟೋ ತಗೊಂಡು ಈ ಕಾಮಾಖ್ಯ ದೇವಸ್ಥಾನ ಏನು 51 ಶಕ್ತಿಪೀಠಗಳಲ್ಲಿ ಈಶ್ವರನು ಪಾರ್ವತಿಯನ್ನು ಕೈಲಾಸ ಪರ್ವತಕ್ಕೆ ತಗೊಂಡು ಹೋಗಬೇಕಾದ್ರೆ ಒಂದೊಂದು ಭಾಗಗಳು ಒಂದೊಂದು ಜಾಗದಲ್ಲಿ ಬಿದ್ದು ಅದೆಲ್ಲ ಶಕ್ತಿಪೀಠಗಳಾಗಿ ಆಗಿರೋದು ನಮಗೆ ಗೊತ್ತಿರೋ ವಿಷಯ. ಹಾಗೆ ಬಿದ್ದಂತಹ ಪಾರ್ವತಿಯ ಯೋನಿ ಅಂಗವು ಇಲ್ಲಿ ಬಿದ್ದಿದ್ದರಿಂದ ಇಲ್ಲಿ ಕಾಮಾಖ್ಯ ಟೆಂಪಲ್ನ ಪ್ರತಿಷ್ಠತೆ. ನಮಗೂ ಬಹಳ ಉತ್ಸಾಹ, ಹುಮ್ಮಸ್ಸಿನಿಂದ ಬೆಳಗ್ಗೆ ಬೇಗ ಎದ್ದು, ಇವತ್ತು ಶುಕ್ರವಾರ ಬೇರೆ ತುಂಬ ಜನಸಂದಣಿ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಬೇಗ ಬಂದ್ವಿ. ಹಾಗೇ ಜಾಸ್ತಿನೂ ಇದೆ, ನಮ್ಮದು ದರ್ಶನ ಎಲ್ಲ ಮುಗೀತು. ಆದರೆ ನಮಗೆ ಎಲ್ಲೋ ಒಂದು ಕಡೆ ಈ ಎಲ್ಲಿ ನೋಡಿದ್ರು ಅಲ್ಲಲ್ಲಿ ಈ ಕುರಿಗಳು ಕಣ್ಣಿಗೆ ಕಾಣಿಸ್ತಾ ಇತ್ತು. ಏನು ಇಷ್ಟು ಕುರಿಗಳಿದೆಯಲ್ಲ, ಸಣ್ಣ ಮರಿ, ಕೆಲವು ಕಡೆ ದೊಡ್ಡ ಕುರಿಗಳು, ಈ ಥರ ಎಲ್ಲ ಅಲ್ಲಲ್ಲೇ ಕಾಣಿಸ್ತಿತ್ತು. ಒಂದು ಕಡೆ ಸಂದೇಹ ಆಯಿತು, ಏನು ಯಾಕೆ ಕುರಿಗಳಿದೆ ಅಂತ. ಏಕೆಂದರೆ ನನಗೆ ಈ ನೇಪಾಳ ಕಟ್ಮಂಡ ಪಶುಪತಿನಾಥ್ ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ ಈ ಕುರಿನ ಬಲಿ ಕೊಡಲಿಕ್ಕಾಗಿ ಅದನ್ನು ಹಿಡಿದು ಎಳ್ಕೊಂಡು ರಪ ಅಂತ ಎಳ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ನಾನು ಹಾಗೆ ವಾಪಸ್ ಬಂದಿದ್ದೀನಿ. ದೇವಸ್ಥಾನ ದರ್ಶನ ಮಾಡಲಿಲ್ಲ, ಯಾಕೋ ನನ್ನ ಮನಸ್ಸಿಗೆ ಅದೇನೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾನು ವಾಪಸ್ ಬಂದಿದ್ದೀನಿ. ಹಾಗಾಗಿ ಇಲ್ಲಿ ದರ್ಶನ ಎಲ್ಲ ಮುಗಿದೋಯ್ತು. ದರ್ಶನ ಮಾಡಿ ಆಚೆ ಬಂದಿದ್ದೀವಿ. ನೋಡಿದ್ರೆ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಕುರಿ ಕಾಣಿಸ್ತೀವಿ. ಆಮೇಲೆ ಹೇಳ್ತಾರೆ ಇಲ್ಲಿ ಹೌದು, ಇಲ್ಲಿ ಬಲಿ ವೈಶಿಷ್ಟ್ಯತೆ ಇದೆ, ಕುರಿ ಬಲಿ ಕೊಡೋದು ಏನೋ ಒಂದು ಪದ್ಧತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಸರಿ, ಹಾಗಾಗಿ ನಾವು ಉತ್ಸಾಹದಿಂದ ಬಂದು ದುಃಖಿತನಾಗಿ ಹೊರಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚಿಕ್ಕ ಮರಿ ನೋಡಿ, ಅದು ಮೆಮ್ಮೆ ಅಂತ ಇದೆ ನೋಡಿ. ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡ್ಬಂದು ಅದನ್ನು ಬಲಿ ಕೊಡೋದು, ಇದು ಒಂದು ಪದ್ಧತಿ. ಇಂತಹ ಒಂದು ಪದ್ಧತಿಯನ್ನು ಹೊಂದಿರತಕ್ಕಂಥ ನಮಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ. ಹೇಗೋ ನೋಡಿ, ಇದೆಲ್ಲ ಜನ ಇನ್ನೂ ಕ್ಯೂವಲ್ಲಿದ್ದಾರೆ, ನಿಂತ್ಕೊಂಡಿದ್ದಾರೆ. ಬೇರೆ ಬೇರೆ ಏನೋ ಹಾರಗಳನ್ನೆಲ್ಲ ಹಾಕ್ಕೊಂಡು ಏನೋ ವಿಜೃಂಭಣೆಯಿಂದ ಏನೋ ಮಾಡ್ತಾಯಿದ್ದಾರೆ. ಅಥವಾ ಇವರು ಯಾವುದೋ ಒಂದು ವಿಶೇಷ ವ್ಯಕ್ತಿಗಳ ಒಂದು ಶಿಫಾರಸಿನಿಂದ ಬಂದಿರತಕ್ಕಂತಹ ವ್ಯಕ್ತಿಗಳಿರ್ಬೋದು. ಯಾವುದೋ ಪಾಸ್ಗಳು ತಗೊಂಡು ಆ ಥರ ಬಂದು ಶಾರ್ಟ್ಕಟ್ನಲ್ಲಿ ದಿನಗಟ್ಟಲೆ ಗಂಟೆಗಟ್ಟಲೆ ಕಾಯ್ತಿರತಕ್ಕಂತಹ ಭಕ್ತಾದಿಗಳನ್ನ ಅವಾಯ್ಡ್ ಮಾಡಿಕೊಂಡು ಭಗವಂತನ ನೇರ ಸಂದರ್ಶನ ಮಾಡಲಿಕ್ಕೆ ಹೋಗ್ತಾ ಇರೋರು ಇವರೆಲ್ಲ. ನೋಡಿ ಕುರಿಗಳು ನೋಡಿ, ಅಮಾಯಕ ಕುರಿಗಳು ಎಷ್ಟಿದೆ ಅದಕ್ಕೆ ಗೊತ್ತೇ ಇಲ್ಲ. ಇನ್ನು ಕೆಲವು ಕ್ಷಣಗಳಲ್ಲಿ, ಕೆಲವು ಸಮಯದಲ್ಲಿ ಅದನ್ನು ಬಲಿ ಕೊಡ್ತಾರೆ ಅಂತ ಗೊತ್ತೇ ಇರಲ್ಲ. ಸೊ ಹೀಗೆ ಮಾಡೋದ್ರಿಂದ ಎಷ್ಟು ಒಳ್ಳೆಯದು ಅಂತ ನನಗೇನು ಅನಿಸ್ತಿಲ್ಲ.
ಈ ಪ್ರತಿ ಒಂದೊಂದು ಅಂಗಡಿಯವರು ಒಬ್ಬೊಬ್ಬರು ಅವರ ಅಂಗಡಿ ಹೊರಗಡೆ ರೋಡ್ ಕಡೆ ಬಂದು ನಿಂತಿರ್ತಾರೆ. ಈ ಭಕ್ತಾದಿಗಳು ಯಾರು ಬರ್ತಾ ಇರ್ತಾರೋ ಅವ್ರನ್ನ ಗೈಡ್ ಮಾಡ್ತಾರೆ. ಇಲ್ಲಿ ಬಿಟ್ಬಿಡಿ, ಸ್ಲಿಪ್ಪರ್ ಇಲ್ಲಿ ಬಿಡಿ, ಇಲ್ಲಿ ಬಿಡಿ. ಯಾಕೆಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಏನೋ ಹೋಗ್ಬಿಡ್ತಾರೆ ಅನ್ನೋ ದೇವಸ್ಥಾನ ಒಳಗಡೆ. ಸ್ಲಿಪ್ಪರ್ ಬಿಡಲಿಕ್ಕೆ ಅಲ್ಲೊಂದು ಎಂಟ್ರೆನ್ಸ್ ಹತ್ರ ದೇವಸ್ಥಾನ ಟ್ರಸ್ಟ್ನವ್ರದ್ದು ಒಂದು ಸ್ಟ್ಯಾಂಡ್ ಇದೆ, ಅಲ್ಲಿ ವ್ಯವಸ್ಥೆ ಇದೆ ಬಿಡಲಿಕ್ಕೆ. ಬಟ್ ಇವರು ಇಲ್ಲೇ ಅಟ್ಯಾಕ್ ಮಾಡೋಣ ಭಕ್ತಾದಿಗಳನ್ನ, ಅಂದರೆ ಅವ್ರಿಗೇನೋ ಒಂದಷ್ಟು ವ್ಯಾಪಾರ ಆಗಲಿ ಅಂಗಡಿಗೆ. ಚಪ್ಪಲಿ ನಮ್ಮ ಅಂಗಡಿಯಲ್ಲಿ ಬಿಟ್ಬಿಡಿ ಅಂದರೆ ಅಲ್ಲಿ ಬಿಟ್ಟ ಮೇಲೆ ಅದಕ್ಕೆ ಪೂಜಾ ಸಾಮಗ್ರಿಗಳನ್ನ ತಗೊಳ್ಬೋದು ಅಥವಾ ಅವರು ಮಾರಾಟ ಮಾಡ್ಬೋದು ಭಕ್ತಾದಿಗಳಿಗೆ. ಓಕೆ, ಅವ್ರ ವ್ಯಾಪಾರ ಅವ್ರು ಮಾಡ್ತಾರೆ. ಆದರೆ ಬೀದಿಗೆ ಬರೋದಷ್ಟು ಸರಿ ಇಲ್ಲ. ಬೀದಿಗೆ ಬಂದು ಎಳ್ಕೊಂಡು ಹೋಗೋದು, ಅವರೇ ಹೋಗಿ ಅಲ್ಲಿ ತಗೊಳ್ಬೋದು. ಕಾರ್ ಪಾರ್ಕಿಂಗ್ ಎಲ್ಲ ಅಲ್ಲಿ ಆ ಸಿಗ್ನಲ್ ಜಂಕ್ಷನ್ ಹತ್ರ ಅಲ್ಲಿ ಎಲ್ಲ ನಿಲ್ಲಿಸ್ತಾರೆ. ಆ ಕಡೆಯಿಂದ ನಿಲ್ಲಿಸ್ಬೇಕು ಕಾರು, ಆಟೋ ಎಲ್ಲ. ಅಲ್ಲಿಂದ ಈ ಕಡೆ ಈಗ ಹೋಗ್ಬೇಕು. ಇಲ್ಲಿಂದ ಒಂದು 200 ಮೀಟ್ರು, ಒಂದು 200-250 ಮೀಟ್ರ್ ಇದೆ. ಇದು ಉಮಾನಂದ ಘಾಟ್. ಉಮಾನಂದ ಟೆಂಪಲ್ ಹೋಗಲಿಕ್ಕೆ ಇಲ್ಲಿ ಬಂದು ಇಲ್ಲಿ ಈ ಬೋಟಲ್ಲಿ ಹೋಗೋಕ್ಕೆ ಇಲ್ಲಿ ಟಿಕೆಟ್ ತೊಗೊಳ್ಬೇಕು. ಇದು ಟಿಕೆಟ್ ಕೌಂಟರು. ಇದು ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಇಲ್ಲಿ. ರಶ್ ಅಂದರೆ ಎಲ್ಲ ಹಿನಿಯವರು, ಮೀಡಿಯಾದವರು ಇದ್ದಾರಲ್ಲ. ಏನೋ CM ಬರ್ತಾರಂತೆ. CM ಬರ್ತಾರೆ. ನಾಳಿದ್ದು 20ನೇ ತಾರೀಕು PM ಬರ್ತಾರೆ. ಈ ರೋಡೆಲ್ಲ ಕ್ಲೀನ್ ಮಾಡಿ ರೋಡು ಸೈಡಲ್ಲಿ ಎಲ್ಲ ಪೇಂಟ್ ಎಲ್ಲ ಮಾಡ್ತಾಯಿದ್ದಾರೆ. ಅಂದರೆ CM PM ಬರ್ತಾರೆ ಅಂತ ಪೇಂಟ್ ಎಲ್ಲ ಮಾಡಿ ನೀಟಾಗಿ ಇಟ್ಕೊಳ್ತಾರೆ. ಬಂದು ಹೋದ್ಮೇಲೆ ಅದು ಅಧ್ವಾನದಲ್ಲೇ ಜನರು ಬದುಕ್ಬೋದು. ಬರೀ ಅಷ್ಟಕ್ಕೆ ಮಾತ್ರ ಮಾಡೋದು. ಈಗ ನೋಡಿ, ಈಗ ಹೊರ ರಾಜ್ಯಗಳಿಂದ ಬಂದವರೆಲ್ಲ ಇವತ್ತು ಅವ್ರಿಗೇನು ಅವಕಾಶವೇ ಇಲ್ಲ. ಈ ಬೋಟಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ. ಈ CM ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಅವ್ರಿಗೆ ಎಷ್ಟು ಜನ ನೋಡಿ ನಿಂತಿರೋರು ಇಲ್ಲಿ ಎಲ್ಲ ಮೀಡಿಯಾದವರು, ಸೆಕ್ಯೂರಿಟಿನವರು. ಇದು ಉಮಾನಂದ ಹೋಗಲಿಕ್ಕೆ ಟಿಕೆಟ್ ನೋಡಿ. ಒಂದು ಟಿಕೆಟ್ 200 ರೂಪಾಯಿ ಅಂತೇಳಿ ಒಂದೇ ಒಂದು ಟಿಕೆಟ್ ಕೊಟ್ಟು ಮೇಲೆ 3 ಅಂತ ಬ್ರಾಕೆಟಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಇಷ್ಟೇ ಸಾಕು, ಇಷ್ಟು ತೋರಿಸಿ ಹೋಗಿ ಅಂತ ಕೊಟ್ಟಿದ್ದಾರೆ. ಪ್ಯೂರ್ ಎಲೆಕ್ಟ್ರಿಕ್ ಎಲ್ಲ. ಇದನ್ನು ಪ್ಯೂರ್ ವೆಜಿಟೇರಿಯನ್ ಅಂತೇಳಿ ಹೋಟ್ಲಲ್ಲಿ ಹಾಕಿರ್ತಾರೆ. ಯಾವುದೋ ಗುವಾಹಟಿಯಲ್ಲಿ ಎಲೆಕ್ಟ್ರಿಕ್ ಬಸ್ಗೆ ಪ್ಯೂರ್ ಎಲೆಕ್ಟ್ರಿಕ್ ಅಂತೆ. ಇನ್ನೇನು ಪ್ಯೂರ್ ಅಲ್ಲದೇ ಇರೋ ಎಲೆಕ್ಟ್ರಿಕ್ ಬಸ್ ಬೇರೆ ಬರುತ್ತಾ? ಪ್ಯೂರ್ ಎಲೆಕ್ಟ್ರಿಕ್ ಅಂದರೆ ಹೇಗೆ?
ಪ್ಯೂರ್ ಎಲೆಕ್ಟ್ರಿಕ್. बंदरा बंदरा बंदरा